ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ JEN ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಚಾರದ ಬಗ್ಗೆ ಒಂದು ತೀರ್ಪಿನ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನು ಅಂದರೆ ಬಡ್ತಿ ಸೌಲಭ್ಯಕ್ಕೆ ನಿವೃತ್ತಿಯ ದಿನ ಅಡ್ಡಿಯಾಗದು ಹೈಕೋರ್ಟ್. ಅಂದರೆ ಏನು ನಿವೃತ್ತಿ ಅಥವಾ ರಿಟೈರ್ಮೆಂಟ್ ಆದಾಗ ಏನು ಫೆಸಿಲಿಟೀಸ್ ಸಿಗುತ್ತೆ ಅದಕ್ಕೆ ಯಾವ ಡೇಟು ಅಡೆತಡೆ ಆಗಲ್ಲ ಅಂತ ಹೇಳಿ ಅದು ಮಹತ್ವದ ಆದೇಶ ಬಂದಿದೆ. ಏನು ಅಂತ ನೋಡೋಣ ಬನ್ನಿ. ನಿವೃತ್ತಿಯ ದಿನಾಂಕದಂದು ಬಡ್ತಿ ಪಡೆದ ಹುದ್ದೆಯ ಜವಾಬ್ದಾರಿ ವಹಿಸಿಕೊಳ್ಳುವ ಸರ್ಕಾರಿ ನೌಕರ ಮಧ್ಯಾಹ್ನದ ನಂತರ ಅಧಿಕಾರ ವಹಿಸಿಕೊಂಡರೂ ಆ ದಿನಾಂಕದಂದು ಆತ ಬಡ್ತಿ ಮತ್ತು ಪಿಂಚಣಿ ಪ್ರಯೋಜನಗಳಿಗೆ ಅರ್ಹನಾಗುತ್ತಾನೆ ಎಂದು ಹೈಕೋರ್ಟ್ ತೀರ್ಪು ನೀಡಿದೆ. ಯಾವ ವಿಷಯದಲ್ಲಿ ತೀರ್ಪು ನೀಡಿದೆ? ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತಿಯ ಪ್ರಾಧ್ಯಾಪಕರೊಬ್ಬರ ಪರವಾಗಿ KS80 ಅಥವಾ KAT ಅಂತ ಏನು ಹೇಳ್ತೀವಿ ನೀಡಿದ ಆದೇಶದ ನಿಖರತೆ ಮತ್ತು ಕಾನೂನುಬದ್ಧತೆಯನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ರಿಟ್ ಅರ್ಜಿ ವಜಾಗೊಳಿಸಿರುವ ನ್ಯಾಯಮೂರ್ತಿ PM ನವಾಜ್ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಈ ಕುರಿತಂತೆ ಆದೇಶಿಸಿದೆ. ಸರ್ಕಾರಿ ನೌಕರರು ಆ ಹುದ್ದೆಯ ಕರ್ತವ್ಯಗಳನ್ನು ವಹಿಸಿಕೊಂಡ ದಿನಾಂಕದಿಂದ ಕರ್ತವ್ಯ ಬದಲಾವಣೆಯನ್ನು ಒಳಗೊಂಡ ಬಡ್ತಿ ಜಾರಿಗೆ ಬರುತ್ತದೆ. ಆದರೆ ಉದ್ಯೋಗಿ ನಿವೃತ್ತಿಯ ದಿನಾಂಕದಂದು ಮಧ್ಯಾಹ್ನ ಅಧಿಕಾರ ವಹಿಸಿಕೊಂಡರು ಎಂಬ ಏಕೈಕ ಕಾರಣದಿಂದ ಪ್ರಯೋಜನ ನಿರಾಕರಿಸುವುದನ್ನು ಒಪ್ಪಲಾಗದು ಎಂದು ನ್ಯಾಯಪೀಠ ಸ್ಪಷ್ಟಪಡಿಸಿದೆ. ಪ್ರತಿವಾದಿಯನ್ನು ಅವರ ನಿವೃತ್ತಿಯ ದಿನಾಂಕದಂದು ಉನ್ನತ ವೃಂದಕ್ಕೆ ಬಡ್ತಿ ನೀಡಿರುವ ಸರ್ಕಾರವೇ ಬಡ್ತಿ ಸೌಲಭ್ಯವನ್ನು ನಿರಾಕರಿಸಲು ತರವಲ್ಲ. ಈ ಪ್ರಕರಣದಲ್ಲಿ ಪ್ರತಿವಾದಿಗೆ ಬಡ್ತಿಯಿಂದ ಉಂಟಾಗುವ ಎಲ್ಲ ಪ್ರಯೋಜನಗಳನ್ನು ಅದೇನು ಫೆಸಿಲಿಟೀಸ್ ಇದೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿರುವ ನ್ಯಾಯಮಂಡಳಿಯ ಕ್ರಮ ಸರಿಯಾಗಿಯೇ ಇದೆ ಎಂದು ತೀರ್ಪಿನಲ್ಲಿ ವಿವರಿಸಲಾಗಿದೆ. ಮುಂದಿನ ದಿನಾಂಕದಿಂದ ವೇತನ ಹೆಚ್ಚಳ ಸಂಗ್ರಹವಾಗುತ್ತದೆ ಎಂದು ಸರ್ಕಾರ ಹೇಳುತ್ತದೆ. ಆದರೆ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ KCSR 1958ರ ನಿಯಮ 23ರ ಪ್ರಕಾರ ಸರ್ಕಾರಿ ನೌಕರ ಹುದ್ದೆಯನ್ನು ವಹಿಸಿಕೊಂಡ ದಿನಾಂಕದಿಂದ ಬಡ್ತಿ ಆರಂಭವಾದಾಗ ಮುಂದಿನ ದಿನಾಂಕದಿಂದ ಆರ್ಥಿಕ ಪ್ರಯೋಜನಗಳು ಅನ್ವಯವಾಗುತ್ತದೆ ಎಂಬುದು ಭಾವಿಸುವ ತಪ್ಪು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ನ್ಯಾಯಪೀಠ KS80 ನೀಡಿದ ಆದೇಶವನ್ನು ಎತ್ತಿ ಹಿಡಿದಿದೆ. ಅರ್ಜಿದಾರ ಏನಿದೆ ಪ್ರಕರಣ ಅಂದರೆ ಅರ್ಜಿದಾರರಾದ AR ರಂಗಸ್ವಾಮಿ ಬೆಂಗಳೂರಿನ ಬ್ಯಾಡರಹಳ್ಳಿಯ ಶಾಲಾ ಮುಖ್ಯ ಶಿಕ್ಷಕರಾಗಿ ನೇಮಕಗೊಂಡಿದ್ದರು. 2023ರ ಮೇ 31ರಂದು ಪ್ರಾಧ್ಯಾಪಕ ಹುದ್ದೆಗೆ ಪದೋನ್ನತಿ ಪಡೆದರು. ಅದೇ ದಿನ ತಮ್ಮ ಸೇವಾವಧಿ ಪೂರೈಸಿ ನಿವೃತ್ತಿಯಾಗಬೇಕಿತ್ತು. ಆ ದಿನ ಸಂಜೆ 5:20ಕ್ಕೆ ಪದೋನ್ನತಿ ಪಡೆದ ಹುದ್ದೆಯನ್ನು ವಹಿಸಿಕೊಂಡರು. ಅಂದೇ ಸೇವೆಯಿಂದ ನಿವೃತ್ತಿಯೂ ಕೂಡ ಆದರು. ತಮಗೆ ಪದೋನ್ನತಿ ನೀಡಲಾಗದ ದಿನಾಂಕದಿಂದ ಪಿಂಚಣಿ ಮತ್ತಿತರ ಭತ್ಯೆಗಳನ್ನು ನೀಡುವಂತೆ 2023 ಆಗಸ್ಟ್ 14ರಂದು ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಸಿದರು. ಇಲಾಖೆ ಈ ಮನವಿಯನ್ನು ತಿರಸ್ಕರಿಸಿದ್ದು. ಇದನ್ನು ಪ್ರಶ್ನಿಸಿ ಅವರು KS80 ಮೊರೆ ಹೋಗಿದ್ದರು. ಅರ್ಜಿಯನ್ನು ಪುರಸ್ಕರಿಸಿದ KS80 ಬಡ್ತಿ ನಂತರದ ಎಲ್ಲ ಸವಲತ್ತುಗಳನ್ನು ಒದಗಿಸುವಂತೆ ಸರ್ಕಾರಕ್ಕೆ ಆದೇಶಿಸಿತ್ತು. ಇದು ಪ್ರಕರಣ. ಇದಾದ ಮೇಲೆ ಹೈಕೋರ್ಟ್ ಕೂಡ ಈ ಪ್ರಕರಣ ಏನಿದೆ KS80 ಆದೇಶವನ್ನು ಎತ್ತಿ ಹಿಡಿದಿದೆ. ಅಂದರೆ ಯಾವುದೇ ಒಬ್ಬ ನೌಕರ ರಿಟೈರ್ಮೆಂಟ್ ಆಗೋ 1 ನಿಮಿಷ ಅಥವಾ 10 ನಿಮಿಷ ಕೂಡ ಅವನು ಪದೋನ್ನತಿ ಪಡೆದರೆ ಏನು ಆ ಬೇಸಿಕ್ ಪೇ ಇರುತ್ತೆ ಅದರ ಅನುಗುಣವಾಗಿ ಅವನಿಗೆ ಫೆಸಿಲಿಟೀಸ್ನ ನೀಡಬೇಕಾಗುತ್ತೆ ಅನ್ನೋದು ಆದೇಶದ ತಿರುಳು. ಇದಿಷ್ಟು ಹೇಳಿ ವಿಡಿಯೋ ಮುಗಿಸ್ತಾನೆ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.